ಫ್ರೇಸಲ್ ವರ್ಬ್. ಡಿಯರ್ ಸ್ಟೂಡೆಂಟ್, ಸೊ ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಫ್ರೇಸಲ್ ವರ್ಬ್ ಅಂದ್ರೆ ಏನು, ಸೊ ಜೊತೆಗೆ ಫ್ರೇಸಲ್ ವರ್ಬ್ ಮೀನಿಂಗು ಯಾವ ರೀತಿ ಇರುತ್ತೆ, ಹಾಗೆ ಪ್ರತಿಯೊಂದು ಫ್ರೇಸಲ್ ವರ್ಬ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಫ್ರೇಸಲ್ ವರ್ಬ್ ಅಂದ್ರೆ ನೋಡೋಣ ಮೊದಲು. ಫ್ರೇಸಲ್ ವರ್ಬ್ is a combination of a verb and one or more words, usually a preposition or an adverb. Together they create a new meaning that is often different from the origin verb. Dear students, ಇದರ ಅರ್ಥ ಏನು ಗೊತ್ತಾ ನಿಮಗೆ? ಫ್ರೇಸಲ್ ವರ್ಬ್ ಅಂದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಅ ವರ್ಬ್. ಸೊ ವರ್ಬ್ ಜೊತೆ ಯಾವಾಗಲೂ ಇನ್ನೊಂದು ವರ್ಡ್ ಇರುತ್ತೆ, ಅಥವಾ ಪ್ರಿಪೋಸಿಷನ್ ಇರ್ಬೋದು, ಅಥವಾ ಇನ್ನೊಂದು ಆಡ್ವರ್ಬ್ ಇರ್ಬೋದು. ಸೊ ನಾರ್ಮಲ್ ಆಗಿ ಫ್ರೇಸಲ್ ವರ್ಬ್ ಅಲ್ಲಿ ಯು ಕ್ಯಾನ್ ಸಿ ದ ಟೂ ವರ್ಡ್ಸ್, ಎರಡು ಇದ್ದೇ ಇರುತ್ತೆ, ಹೌದಾ? ಹಾಗಾದ್ರೆ ಇದೇನ್ ಮಾಡುತ್ತೆ, ಫ್ರೇಸಲ್ ವರ್ಬ್ ಒಂದು ನ್ಯೂ ಮೀನಿಂಗ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಸೊ ಒರಿಜಿನಲ್ ವರ್ಬ್ಗೆ ಮತ್ತು ಅಲ್ಲಿರುವಂತಹ ಫ್ರೇಸಲ್ ವರ್ಬ್ಗೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಆಮೇಲೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಂದ್ ಯಾವುದೋ ವರ್ಡ್ ಇದೆ, ಗಿವ್ ಅಪ್ ಅಂತ, ಹೌದಾ? ಗಿವ್ ಮತ್ತು ಅಪ್ ಎರಡು ವರ್ಡ್ ಇದೆ. ಗಿವ್ ಅಂದ್ರೆ ನಾವು ಕೊಡೋದಂತ ಆಗುತ್ತೆ, ಸೊ ಅಪ್ ಅಂದ್ರೆ ಮೇಲಂತ ಆಗುತ್ತೆ. ಬಟ್ ಇವೆರಡು ಸೇರಿದಾಗ ಈ ಫ್ರೇಸಲ್ ವರ್ಬ್ ಒಂದು ಹೊಸ ಮೀನಿಂಗ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಸೊ ಜೊತೆಗೆ ಈ ಫ್ರೇಸಲ್ ವರ್ಬ್ ಸರ್ ಕಾಮನ್ಲಿ ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ, ನೋಡಿ ಎಲ್ಲಿ ಬಳಸ್ತೀವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ, ಹೌದಾ? ಇಫ್ ಯು ಆರ್ ಲರ್ನಿಂಗ್ ಸ್ಪೋಕನ್ ಇಂಗ್ಲಿಷ್, ಅಲ್ಲಿ ನಾವು ಈ ಫ್ರೇಸಲ್ ವರ್ಬ್ಸ್ ಬಳಸ್ತೀವಿ. ಜೊತೆಗೆ ಡೈಲಿ ಕನ್ವರ್ಸೇಷನ್ ಅಲ್ಲಿ, ಹೌದಾ, ನಾವು ಪ್ರತಿನಿತ್ಯ ಮಾತಾಡ್ಬೇಕಾದ್ರೆ ಈ ಫ್ರೇಸಲ್ ವರ್ಬ್ಸ್ ಅನ್ನ ಬಳಸ್ತೀವಿ. ಲಾಸ್ಟ್ ಏನಪ್ಪಾ ಅಂತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇತ್ತೀಚೆಗೆ ಬರುವಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಅದು PSTR ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, ಇತ್ತೀಚೆಗೆ ಕಾಲ್ ಆಗಿದೆ, ಹೌದಾ? 2026 ಅಲ್ಲಿ ನೋಟಿಫಿಕೇಶನ್ ಕೂಡ ಆಗಿದೆ, ನಿನ್ನೆ ತಾನೇ ನೋಟಿಫಿಕೇಶನ್ ಕೂಡ ಆಗಿದೆ. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಷ್ಟೇ ಅಲ್ಲ, ಬಿಟ್ಟು ಬರುವಂತ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಈ ಫ್ರೇಸಲ್ ವರ್ಬ್ ಮೇಲೆ ಕ್ವಶನ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ವೇಟ್ ಮಾಡೋದು ಬೇಡ, ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಫ್ರೇಸಲ್ ವರ್ಬ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫ್ರೇಸಲ್ ವರ್ಬ್ ಒಂದೊಂದು ವರ್ಡ್, ಅದ್ರ ಮೀನಿಂಗು, ಜೊತೆಗೆ ಪ್ರತಿಯೊಂದು ವರ್ಡ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ವರೆಗೆ ನೋಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಡಿಯೋ ಇದೆ. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹಿಯರ್ ಯುವರಾಜ್ ಫ್ರಮ್ EV Talk ಚಾನಲ್. ಸೊ ಲೆಟ್ಸ್ ಮೂವ್ ಆನ್ ದ ಟಾಪಿಕ್. ಡಿಯರ್ ಫ್ರೆಂಡ್ಸ್, ನೋಡಿ ಮೊದಲನೇ ಒಂದು ವರ್ಡ್ ಬಂದ್ಬಿಟ್ಟು ವಾಟ್ ಡಸ್ ಗಿವ್ ಅಪ್ ಮೀನ್ ಅಂತ ಇದೆ. ಸೊ ಇಲ್ಲಿ ಗಿವ್ ಅಪ್ ಅಂತ ಒಂದು ನೋಡಿ, ಇದೊಂದು ಗಿವ್ ಅಪ್ ಅಂತ ಒಂದು ವರ್ಡ್ ಇದೆ, ಇದೊಂದು ಫ್ರೇಸಲ್ ವರ್ಬ್ ಇದೆ. ಸೊ ಇದ್ರ ಅರ್ಥ ಏನು ಹಾಗಾದ್ರೆ? ಸೊ ಗಿವ್ ಅಪ್ ಮೀನ್ಸ್ ನೋಡಿ, ಈ ಗಿವ್ ಅಪ್ ಅನ್ನಂತ ಫ್ರೇಸಲ್ ವರ್ಬ್ ಅರ್ಥ ಕ್ವಿಟ್ ಅಥವಾ ಸ್ಟಾಪ್ ಅಂತ ಆಗುತ್ತೆ. ಸೊ ಗಿವ್ ಅಪ್ ಅನ್ನೋದು ವರ್ಬ್ ಆಗಿ ನೀವು ಥಿಂಕ್ ಮಾಡಿದ್ರೆ ಬೇರೆ ಮೀನಿಂಗ್ ಆಗುತ್ತೆ. ಬಟ್ ಆಸ್ ಎ ಫ್ರೇಸಲ್ ವರ್ಬ್ ಇದರ ಅರ್ಥ ಏನಪ್ಪಾ ಅಂದ್ರೆ ಕ್ವಿಟ್ ಅಥವಾ ಸ್ಟಾಪ್ ಅಂತ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಬಳಸಬಹುದಂದ್ರೆ ಹಿ ಗೇವ್ ಅಪ್ ಸ್ಮೋಕಿಂಗ್ ಅಂತ ಆಗುತ್ತೆ. ನೋಡಿ, ಹಿ ಗೇವ್ ಅಪ್ ಸ್ಮೋಕಿಂಗ್. ಸೊ ಈ ಫ್ರೇಸಲ್ ವರ್ಬ್ ಗೆ ಒಂದು ಸೆಂಟೆನ್ಸ್ ಕೂಡ ಮಾಡಿ ಹೇಳ್ತಾ ಇದೀನಿ ನಿಮಗೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ, ಹಿ ಗೇವ್ ಅಪ್ ಸ್ಮೋಕಿಂಗ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ವಾಟ್ ಡಸ್ ಲುಕ್ ಆಫ್ಟರ್. ಸೊ ಇಲ್ಲೊಂದು ಶಬ್ದ ಇದೆ, ಲುಕ್ ಆಫ್ಟರ್ ಅಂತ ಒಂದು ಶಬ್ದ ಇದೆ ನೋಡಿ. ಲುಕ್ ಆಫ್ಟರ್ ಮೀನ್ಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಲುಕ್ ಆಫ್ಟರ್ ನಿಮ್ ಪ್ರಕಾರ ಏನು? ಲುಕ್ ಅಂದ್ರೆ ನೋಡೋದು, ಆಫ್ಟರ್ ಅಂದ್ರೆ ಆಮೇಲೆ ಅಂತ ಆಗುತ್ತೆ. ಬಟ್ ಇಲ್ಲಿ ಫ್ರೇಸಲ್ ವರ್ಬ್ ಅಲ್ಲಿ ಇಟ್ ಕ್ಯಾನ್ ಗಿವ್ ದ ಡಿಫರೆಂಟ್ ಮೀನಿಂಗ್. ವಾಟ್ ಡಸ್ ಲುಕ್ ಆಫ್ಟರ್ ಅಂದ್ರೆ, ಲುಕ್ ಆಫ್ಟರ್ ಮೀನ್ಸ್ ನೋಡಿ ಟೇಕ್ ಕೇರ್ ಆಫ್ ಅಂತ ಆಗುತ್ತೆ. ನೋಡಿ, ಲುಕ್ ಆಫ್ಟರ್ ಟೇಕ್ ಕೇರ್ ಆಫ್ ತುಂಬಾನೇ ಡಿಫರೆನ್ಸ್ ಇದೆ. ಲುಕ್ ಆಫ್ಟರ್ ಅನ್ನೋದು ಒಂದು ಫ್ರೇಸಲ್ ವರ್ಬ್, ಇದ್ರ ಮೀನಿಂಗ್ ಏನಾಗುತ್ತೆ ಇಲ್ಲಿ ಟೇಕ್ ಕೇರ್ ಆಫ್ ಅಂತ ಆಗುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ನೋಡಿ ನಾನು. ಶಿ ಲುಕ್ಸ್ ಆಫ್ಟರ್ ಹರ್ ಗ್ರ್ಯಾಂಡ್ ಮದರ್. ನೋಡಿ, ಶಿ ಲುಕ್ಸ್ ಆಫ್ಟರ್ ಹರ್ ಗ್ರ್ಯಾಂಡ್ ಮದರ್ ಅಂತ ಆಗುತ್ತೆ. ನೋಡಿ, ಫ್ರೇಸಲ್ ವರ್ಬ್ ಇರಬಹುದು ಅಥವಾ ಇಡಿಯಮ್ಸ್ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಈ ಬೋತ್ ಆರ್ ಸೇಮ್ ಬರುತ್ತೆ ನಾರ್ಮಲ್ ಆಗಿ. ಇಡಿಯಮ್ಸ್ ಅಂಡ್ ಫ್ರೇಸ್ ಅಂತ ಬರುತ್ತಲ್ಲ, ಸೊ ನುಡಿಗಟ್ಟುಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಆ ಕೊಟ್ಟಂತ ಶಬ್ದ ಬೇರೆ, ಅದರ ಮೀನಿಂಗ್ ಕೂಡ ಬೇರೆ ಇರುತ್ತೆ. ನಾರ್ಮಲ್ ಆಗಿ ನೋಡಿ, ನಿಮ್ಗೆ ಇನ್ನೊಂದು ಈಸಿಯಾಗಿ ಅರ್ಥ ಮಾಡ್ಬೇಕಂದ್ರೆ ಬೆಡ್ ಆಫ್ ರೋಸಸ್ ಅಂತ ಒಂದು ಇಡಿಯಮ್ಸ್ ಇದೆ, ಹೌದಾ? ಬೆಡ್ ಆಫ್ ರೋಸಸ್ ಅಂದ್ರೆ ಏನು? ಕನ್ನಡದಲ್ಲಿ ಹೂವಿನ ಹಾಸಿಗೆ ಅಂತ ಹೇಳ್ತೀವಿ, ಹೌದಾ? ಅಂದ್ರೆ ಬೆಡ್ ಆಫ್ ರೋಸ್ ಮೀನ್ಸ್ ಹೂವಿನ ಹಾಸಿಗೆ, ಅಥವಾ ಕ್ರೊಕೊಡೈಲ್ ಟಿಯರ್ಸ್ ಅಂತ ಬರುತ್ತೆ, ಮೊಸಳೆ ಕಣ್ಣೀರು. ಇವೆಲ್ಲ ಕೂಡ ಅಲ್ಲಿರುವಂತ ಶಬ್ದ ಬೇರೆ, ಅದ್ರ ಒಳ ಅರ್ಥ ಬೇರೆನೇ ಇರುತ್ತೆ, ಹೌದಾ? ಮೊಸಳೆ ಕಣ್ಣೀರು ಅಂದ್ರೆ ಏನು? ರಿಯಲ್ ಮೊಸಳೆ ಕಣ್ಣೀರು ಅಲ್ಲ, ಅದು ಇಟ್ಸ್ ಅ ಫೇಕ್ ಕ್ರೈ ಮಾಡ್ತಿರ್ತಾರಲ್ಲ, ಸುಮ್ಮನೆ ಹೇಳ್ತಿರ್ತಾರಲ್ಲ, ಅದನ್ನ ತೋರಿಸ್ಕೊಡುತ್ತೆ. ಹಾಗೆ ಇಲ್ಲಿ ಕೂಡ ಈ ಲುಕ್ ಆಫ್ಟರ್ ಅನ್ನೋ ಶಬ್ದ ಬೇರೆ, ಅದ್ರ ಇನ್ಸೈಡ್ ಮೀನಿಂಗ್ ಕೂಡ ಬೇರೆ ಇದೆ, ಟೇಕ್ ಕೇರ್ ಆಫ್ ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಡಸ್ ಲುಕ್ ಫಾರ್ ಮೀನ್. ಸೊ ವಾಟ್ ಡಸ್ ಲುಕ್ ಫಾರ್ ಮೀನ್ ಅಂತ. ಸೊ ಲುಕ್ ಫಾರ್ ಅಂತ ಒಂದು ವರ್ಡ್ ಇದೆ ವಿದ್ಯಾರ್ಥಿಗಳಲ್ಲಿ. ಲುಕ್ ಫಾರ್ ಮೀನ್ಸ್ ವಾಟ್ ಹಿಯರ್. ಇದರ ಅರ್ಥ ಏನು ಹಾಗಾದ್ರೆ ಫ್ರೇಸಲ್ ವರ್ಬ್ ಅಲ್ಲಿ? ಇದರ ಒಂದು ಮೀನಿಂಗು ನೋಡಿ, ಸರ್ಚ್ ಫಾರ್ ಅಂತ ಬರುತ್ತೆ. ಸೊ ಲುಕ್ ಫಾರ್ ಮೀನ್ಸ್ ಸರ್ಚ್ ಫಾರ್. ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಐ ಆಮ್ ಲುಕಿಂಗ್ ಫಾರ್ ಮೈ ಕೀಸ್. ಸೊ ವಾಟ್ ಐ ಆಮ್ ಲುಕಿಂಗ್ ಫಾರ್ ಮೈ ಕೀಸ್ ಅಂದ್ರೆ ಸರ್ಚ್ ಮಾಡ್ತಾ ಇದ್ದೀನಿ, ನಾನು ನನ್ನ ಕೀಸ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ,
ವಾಟ್ ಡಸ್ ಫುಟ್ ಆಫ್ ಮೀನ್? ಸೊ ಫುಟ್ ಆಫ್ ಅಂತ ಒಂದಿಲ್ಲಿ ಶಬ್ದ ಇದೆ. ಫುಟ್ ಆಫ್ ಮೀನ್ಸ್ ವಾಟ್ ಹಾಗಾದ್ರೆ ಫುಟ್ ಆಫ್ ಅನ್ನೋಂತ ಒಂದು ವರ್ಡ್ ಇದೆ. ಸೊ ಈ ಫುಟ್ ಆಫ್ ಫ್ರೇಸಲ್ ವರ್ಬ್ ಮೀನಿಂಗ್ ಏನ್ ಬರುತ್ತೆ ನೋಡಿ. ದ ಫುಟ್ ಆಫ್ ಈ ಒಂದು ಫ್ರೇಸಲ್ ವರ್ಬ್ ಮೀನಿಂಗ್ ಬಂದ್ಬಿಟ್ಟು ಪೋಸ್ಟ್ ಫೋನ್ ಅಂತ ಆಗುತ್ತೆ. ನೋಡಿ ಎಷ್ಟು ಡಿಫರೆನ್ಸ್ ಇದೆ. ಫುಟ್ ಆಫ್ ಮೀನಿಂಗು ಪೋಸ್ಟ್ ಫೋನ್ ಅಂತ ಆಗುತ್ತೆ ನೋಡಿ. ದೇ ಫುಟ್ ಆಫ್ ದ ಮೀಟಿಂಗ್ ಅಂತ ಆಗುತ್ತೆ. ದೇ ಫುಟ್ ಆಫ್ ದ ಮೀಟಿಂಗ್ ಅಂತ ಆಗುತ್ತೆ. ದ ಫುಟ್ ಆಫ್ ದ ಮೀಟಿಂಗ್ ಮೀನ್ಸ್ ದೇ ಪೋಸ್ಟ್ಪೋನ್ ದ ಮೀಟಿಂಗ್ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ನೋಡಿ, ಫಿಫ್ತ್ ಒನ್, ವಾಟ್ ಡಸ್ ಕಾಲ್ ಆಫ್ ಮೀನ್? ಇಲ್ಲಿ ಕಾಲ್ ಆಫ್ ಅಂತ ಒಂದು ಫ್ರೇಸಲ್ ವರ್ಬ್ ಇದೆ. ಇದರ ಅರ್ಥ ಏನಾಗಾದ್ರೆ, ಸೊ ವಾಟ್ ಡಸ್ ಕಾಲ್ ಆಫ್ ಮೀನ್? ಕಾಲ್ ಆಫ್ ಮೀನ್ ಈ ಒಂದು ಫ್ರೇಸಲ್ ವರ್ಬ್ ಅರ್ಥ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಕ್ಯಾನ್ಸಲ್ ಅಂತ ಆಗುತ್ತೆ. ನೋಡಿ ಎಷ್ಟು ಡಿಫರೆನ್ಸ್ ಇದೆ. ಕಾಲ್ ಆಫ್ ಅಂದ್ರೆ ನೀವು ರಿಯಲ್ ಆಗಿ ಥಿಂಕ್ ಮಾಡಿದಾಗ, ರಿಯಲ್ ವರ್ಬ್ ನೋಡಿದಾಗ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಬಟ್ ಇಲ್ಲಿ ಕಾಲ್ ಆಫ್ ಮೀನ್ಸ್ ಕ್ಯಾನ್ಸಲ್ ಅಂತ ಅರ್ಥ ಆಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ಗಳು ನೋಡಿ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ರೇನ್. ಸೊ ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಡ್ಯೂ ಟು ರೇನ್ ಅಂದ್ರೆ ಕಾಲ್ಡ್ ಆಫ್ ಅಂತ ಅರ್ಥ ಇಲ್ಲಿ. ಓಕೆ, ಲೆಟ್ಸ್ ಮೂವ್ ಆನ್ ದ ಸಿಕ್ಸ್ ಕ್ವೆಶ್ಚನ್ ನೋಡಿ. ವಾಟ್ ಡಸ್ ಕ್ಯಾರಿ ಆನ್ ಮೀನ್? ಕ್ಯಾರಿ ಆನ್ ಮೀನ್ ವಾಟ್? ಕ್ಯಾರಿ ಆನ್ ಅಂತ ಹೇಳ್ತಿರಲ್ಲ ನೀವು. ಸೊ ಯಾರಾದ್ರೂ ಏನಾದ್ರು ಹೇಳಿದಾಗ ಓಕೆ ಬಿಸಿ ಇದ್ದಾಗ ಓಕೆ ಕ್ಯಾರಿ ಆನ್ ಅಂತ ಹೇಳ್ತೀವಲ್ಲ. ಕ್ಯಾರಿ ಆನ್ ಅಂದ್ರೆ ನಿಮ್ಗೆ ಅರ್ಥ ಆಗಿರಬಹುದು. ಸೊ ಈ ಶಬ್ದನ ಆಲ್ರೆಡಿ ನೀವು ಬಳಸಿರ್ತಾರ ಕ್ಯಾರಿ ಆನ್ ಅಂತ. ಸೊ ಇದೊಂದು ಫ್ರೇಸಲ್ ವರ್ಬ್ ಇದೆ. ಸೊ ಈ ಶಬ್ದದ ಮೀನಿಂಗ್ ಬಂದ್ಬಿಟ್ಟು ಕಂಟಿನ್ಯೂ ಅಂತ ಆಗುತ್ತೆ. ಸೊ ಸಮ್ ಒನ್ ಡೂಯಿಂಗ್ ಸಮ್ ವರ್ಕ್. ಸೊ ಯಾರೋ ಒಂದು ಕೆಲಸ ಮಾಡ್ತಿರ್ತಾರೆ, ನೀವು ಅಲ್ಲಿ ಹೋದಾಗ ಅಥವಾ ಏನೋ ಕೇಳಿದಾಗ ಅವರು ನೋ ಐ ಆಮ್ ವರ್ಕಿಂಗ್ ಸಮಥಿಂಗ್ ಅಂತ ಹೇಳಿದಾಗ ಯು ಶುಡ್ ಟೆಲ್ ದಮ್ ಓಕೆ ಕ್ಯಾರಿ ಆನ್ ಯುವರ್ ವರ್ಕ್ ಅಂತ ಹೇಳ್ತಿರಲ್ಲ, ಹಾಗೆ ಕಂಟಿನ್ಯೂ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಓಕೆ, ನಿಮ್ ನಿಮ್ ಕೆಲಸನ ಕಂಟಿನ್ಯೂ ಮಾಡಿ ಅಂತ ಅರ್ಥ ಆಗುತ್ತೆ. ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್ ಅಂದ್ರೆ ನಿಮ್ಮ ಕಾರ್ಯವನ್ನ ಕಂಟಿನ್ಯೂ ಮಾಡಿ ಅಂತ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ಸಿ ದರ್ ಸೆವೆಂತ್ ಒನ್ ಇಸ್ ದರ್. ವಾಟ್ ಡಸ್ ಬೀಯಿಂಗ್ ಅಪ್ ಮೀನ್? ವಾಟ್ ಡಸ್ ಬೀಯಿಂಗ್ ಅಪ್? ನೋಡಿ ಇಲ್ಲಿ ಬೀಯಿಂಗ್ ಅಪ್ ಅನ್ನೋದು ಮತ್ತೊಂದು ಫ್ರೇಸಲ್ ವರ್ಬ್ ಇದೆ. ಸೊ ಈ ಒಂದು ಫ್ರೇಸಲ್ ವರ್ಬ್ ಮೀನಿಂಗ್ ನೋಡಿ ಏನಾಗುತ್ತೆ, ಮೆನ್ಷನ್ ಆರ್ ರೈಸ್ ಎ ಟಾಪಿಕ್ ಅಂತ ಆಗುತ್ತೆ. ಸೊ ಬೀಯಿಂಗ್ ಅಪ್ ಮೀನ್ಸ್ ಮೆನ್ಷನ್ ಅಥವಾ ರೈಸ್ ಎ ಟಾಪಿಕ್. ಓಕೆ, ಈ ಶಬ್ದದ ಒಂದು ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ನಿಮಗೆ. ಶಿ ಬ್ರಾಟ್ ಅಪ್ an important issue. She brought up an important issue ಅಂತ ಆಗುತ್ತೆ. ಸೊ ಬ್ರಿಂಗ್ ಅಪ್ ಮೀನ್ಸ್ ಅಂದ್ರೆ ಶಿ ಮೆನ್ಷನ್ an important issue ಅಂತ ಆಗುತ್ತೆ, ಅಥವಾ ಶಿ ರೈಸ್ ಎ ಟಾಪಿಕ್ an important issue. ಹೌದಾ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳೇ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದೀನಿ. ಸೊ ನಿಮ್ಗೆ ಇವತ್ತು ಡಿಸ್ಕಸ್ ಮಾಡಿರೋ ಟಾಪಿಕ್ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಯು ಕ್ಯಾನ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್. ಯಾಕಂದ್ರೆ ಈ PSTR GPSTR ಇರ್ಬೋದು ಅಥವಾ HSTR ಟೀಚರ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಫ್ಯೂಚರ್ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಮತ್ತೆ ನೀವು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಯಾವ್ದಾದ್ರು ವಿಡಿಯೋ ಬೇಕಂದ್ರೂ ಕೂಡ ಹೇಳಿ, ಅದೇ ಟಾಪಿಕ್ ಮೇಲೆ ಕೂಡ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ. ವಾಟ್ ಡಸ್ ಬ್ರೇಕ್ ಡೌನ್ ಮೀನ್ ಅಂತ. ವಾಟ್ ಡಸ್ ಬ್ರೇಕ್ ಡೌನ್? ಸೊ ಇಲ್ಲೊಂದು ಶಬ್ದ ಇದೆ ಬ್ರೇಕ್ ಡೌನ್. ಇದರ ಅರ್ಥ ಕೇಳಿದ್ದಾರೆ. ಬ್ರೇಕ್ ಡೌನ್ ಮೀನ್ಸ್ ವಾಟ್ ಹಾಗಾದ್ರೆ. ಸೊ ಈ ಫ್ರೇಸಲ್ ಅವ್ರದ್ದು ಮೀನಿಂಗ್ ಬಂದ್ಬಿಟ್ಟು ಸ್ಟಾಪ್ ವರ್ಕಿಂಗ್ ಅಂತ ಆಗುತ್ತೆ. ಸೊ ವಾಟ್ ಡಸ್ ಬ್ರೇಕ್ ಡೌನ್? ಬ್ರೇಕ್ ಡೌನ್ ಮೀನ್ಸ್ ಸ್ಟಾಪ್ ವರ್ಕಿಂಗ್. ಸೊ ಇನ್ನು ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ವೇ. ಸೊ ಮೈ ಕಾರ್ ಬ್ರೋಕ್ ಡೌನ್ ಆನ್ ದ ವೇ ಅಂತ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಡಸ್ ಫೈಂಡ್ ಔಟ್ ಮೀನ್ ಅಂತ ಇದೆ. ಸೊ ಫೈಂಡ್ ಔಟ್ ಅಂದ್ರೆ ಏನಂತ ಕೇಳಿದಾರೆ ಇಲ್ಲಿ. ಫೈಂಡ್ ಔಟ್ ಮೀನ್ಸ್ ಹಿಯರ್ ಡಿಸ್ಕವರ್ ಆರ್ ಲರ್ನ್ ಅಂತ ಆಗುತ್ತೆ. ಸೊ ಫೈಂಡ್ ಔಟ್ ಮೀನ್ಸ್ ವಾಟ್ ಹಿಯರ್ ಡಿಸ್ಕವರ್ ಆರ್ ಲರ್ನ್ ಅಂತ ಆಗುತ್ತೆ. ಫೈಂಡ್ ಔಟ್ ಅನ್ನೋದು ಕೂಡ ಒಂದು ಫ್ರೇಸಲ್ ವರ್ಬ್ ಇದೆ. ಸೊ ಇದರ ಅರ್ಥ ಬಂದ್ಬಿಟ್ಟು ಡಿಸ್ಕವರ್ ಆರ್ ಲರ್ನ್ ಅಂತ ಆಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಪ್ರಶ್ನೆಗೆ ಉದಾಹರಣೆ ಬಂದ್ಬಿಟ್ಟು ಐ ಫೌಂಡ್ ಔಟ್ ದ ಟ್ರೂತ್ ಅಂತ. ಸೊ ಐ ಡಿಸ್ಕವರ್ ದ ಟ್ರೂತ್ ಆರ್ ಐ ಲರ್ನ್ ದ ಟ್ರೂತ್ ಅಂತ ಆಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. See the next question. The 10th question is, friends, what does give back mean? So give back means what here? Give back ಇದರ ಒಂದು ಫ್ರೇಸಲ್ ವರ್ಬ್ ಇದೆ. ಸೊ ಈ give back ಮೀನಿಂಗ್ ಕೇಳಿದಾರೆ ಇಲ್ಲಿ, ಹೌದಾ? ಸೊ give back ಅಂದ್ರೆ ಏನು ನೋಡಿ. give back means here students ರಿಟರ್ನ್ ಅಂತ ಆಗುತ್ತೆ. ಸೊ give back ಅಂದ್ರೆ ರಿಟರ್ನ್ ಅಂತ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಎಕ್ಸಾಂಪಲ್ ನೋಡಿ. ಪ್ಲೀಸ್ ಗಿವ್ ಬ್ಯಾಕ್ ಮೈ ಬುಕ್ ಅಂತ, ಅಥವಾ ಪ್ಲೀಸ್ ರಿಟರ್ನ್ ಮೈ ಬುಕ್ ಅಂತ ಆಗುತ್ತೆ. ಗಿವ್ ಬ್ಯಾಕ್ ಮೀನ್ಸ್ ಹಿಯರ್ ರಿಟರ್ನ್ ಅಂತ ಆಗುತ್ತೆ. ಸೊ ಇಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಫ್ರೇಸಲ್ ವರ್ಬ್ಗೆ ಪ್ರತಿಯೊಂದು ಫ್ರೇಸಲ್ ವರ್ಬ್ಗೆ ಡಿಫ್ರೆಂಟ್ ಆಗಿ ಮೀನಿಂಗ್ ಏನೇ ಇರುತ್ತೆ. ಸೊ ನೀವು ಕೊಟ್ಟಂತ ರಿಯಲ್ ವರ್ಬ್ ಮೇಲೆ ಯಾವುದನ್ನು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೊಟ್ಟಂತ ವರ್ಬ್ ಬೇರೆನೇ ಇರುತ್ತೆ. ಸೊ ಅದ್ರ ಮೀನಿಂಗ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ದ 11th ಕ್ವಶನ್. ವಾಟ್ ಡಸ್ ಟೇಕ್ ಆಫ್ ಮೀನ್? ಸೊ ಇಲ್ಲಿಯೂ ಕೂಡ ಒಂದು ಫ್ರೇಸಲ್ ವರ್ಬ್ ಇದೆ ಟೇಕ್ ಆಫ್ ಅಂತ. ಸೊ ಟೇಕ್ ಆಫ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಸಿ ದಟ್ ಟೇಕ್ ಆಫ್ ಮೀನ್ಸ್ ಲೀವ್ ದ ಗ್ರೌಂಡ್ ಅಂದ್ರೆ ಬಿಟ್ಟು ಹೋಗಿ ಅಂತ. ಟೇಕ್ ಆಫ್ ಅಂದ್ರೆ ಲೀವ್ ದ ಗ್ರೌಂಡ್ ಅಂತ ಆಗುತ್ತೆ. ನೋಡಿ ಈ ಪ್ರಶ್ನೆಗೆ ಒಂದು ಎಕ್ಸಾಂಪಲ್ ನೋಡಿ. ದ ಪ್ಲೇನ್ ಟುಕ್ ಅಪ್ ಅಟ್ 6 AM ಅಂತ ಆಗುತ್ತೆ.
ಸೊ ಪ್ಲೇನ್ ಟೇಕ್ ಆಫ್ ಆಗುತ್ತೆ ಕೇಳ್ತಾರೆ ನಾವು. ಸೊ ಸೇಮ್ ಇಲ್ಲೊಂದು ಎಕ್ಸಾಂಪಲ್ ಇದೆ, ದ ಪ್ಲೇನ್ ಟುಕ್ ಆಫ್ at 6 AM ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದೇರ್ 12th ಕ್ವಶನ್ ನೋಡಿ, ವಾಟ್ ಡಸ್ ಟರ್ನ್ ಅಪ್ ಮೀನ್? ಟರ್ನ್ ಅಪ್ ಅಂತ ಒಂದು ಶಬ್ದ ಇದೆ. ಸೊ ಟರ್ನ್ ಅಪ್ ಅಂತ ಒಂದು ಫ್ರೇಸಲ್ ವರ್ಬ್ ಇದೆ. ಈ ಒಂದು ಫ್ರೇಸಲ್ ವರ್ಬ್ ಮೀನಿಂಗ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ನೋಡಿ ಅರೈವ್ ಅಥವಾ ಅಫಿಯರ್ ಅಂತ ಆಗುತ್ತೆ. ವಾಟ್ ಡಸ್ ಟರ್ನ್ ಅಪ್ ಮೀನ್ ಅಂದ್ರೆ ಅರೈವ್ ಅಥವಾ ಅಫಿಯರ್ ಅಂತ ಆಗುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. he turned up late. So he turned up late means he appear late ಅಥವಾ he arrived late. ಅವನು ಲೇಟ್ ಆಗಿ ಬಂದ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ನೋಡಿ 13th ಕ್ವಶನ್ ನೋಡಿ, ವಾಟ್ ಡಸ್ ಟರ್ನ್ ಡೌನ್ ಮೀನ್? ಓಕೆ, ನೀವು ಟರ್ನ್ ಅಪ್ ಓದಿದಲ್ಲ, ಇವಾಗ ಟರ್ನ್ ಡೌನ್ ಅಂತ ಇನ್ನೊಂದು ಶಬ್ದ ಇದೆ, ಇನ್ನೊಂದು ಫ್ರೇಸಲ್ ವರ್ಬ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿ ಈ ಟರ್ನ್ ಡೌನ್ ಅರ್ಥ ಬಂದ್ಬಿಟ್ಟು ರಿಜೆಕ್ಟ್ ಅಥವಾ ರೆಫ್ಯೂಸ್ ಅಂತ ಆಗುತ್ತೆ. ನೋಡಿ ಎಷ್ಟು ಡಿಫರೆನ್ಸ್ ಇದೆ. ಟರ್ನ್ ಅಪ್ ಅಂದ್ರೆ ಅರೈವ್ ಅಥವಾ ಅಫೀಲ್ ಅಂತ ಆಗುತ್ತೆ. ಇಲ್ಲಿ ಟರ್ನ್ ಡೌನ್ ಅಂದ್ರೆ ರಿಜೆಕ್ಟ್ ಅಥವಾ ರೆಫ್ಯೂಸ್ ಅಂತ ಆಗುತ್ತೆ. ಸೊ ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ನೋಡಿ, he turned down the offer. Okay, he reject the offer ಅಥವಾ he refused the offer ಅಂತ ಆಗುತ್ತೆ. ಸೊ ಹಿಯರ್ ಟರ್ನ್ ಡೌನ್ ಮೀನ್ಸ್ ರಿಜೆಕ್ಟ್ ಅಥವಾ ರೆಫ್ಯೂಸ್ ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ರನ್ ಔಟ್ ಆಫ್ ಮೀನ್? ಸೊ ಇಲ್ಲೊಂದು ಕೂಡ ಶಬ್ದ ಇದೆ ರನ್ ಔಟ್ ಅಂತ. ಸೊ ರನ್ ಔಟ್ ಅಂದ್ರೆ ವಿದ್ಯಾರ್ಥಿಗಳೇ, ರನ್ ಔಟ್ ಮೀನ್ಸ್ ಹಿಯರ್ ನೋಡಿ have no more left ಅಂತ. run out means what here? have no more left ಅಂತ ಆಗುತ್ತೆ. ಸೊ ಈ ಪ್ರಶ್ನೆಗೆ ಒಂದು ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. we ran out of milk ಅಂತ. ಓಕೆ, ಮೀನ್ಸ್ have no more left, ಏನು ಕೂಡ ಖಾಲಿ, ಏನು ಕೂಡ ಉಳಿದಿಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, we ran out of milk ಅಂತ, ಏನು ಕೂಡ ಹಾಲು ಉಳಿದಿಲ್ಲ ಅಂತ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಇಟ್ಸ್ ಲಾಸ್ಟ್ ಕ್ವಶನ್ ಹಿಯರ್. ವಾಟ್ ಡಸ್ ಗೆಟ್ ಓವರ್ ಮೀನ್? ಓಕೆ, ಗೆಟ್ ಓವರ್ ಅಂತ ಒಂದು ಶಬ್ದ ಇದೆ. ಸೊ ಈ ಗೆಟ್ ಓವರ್ ಅರ್ಥ ಏನು ವಿದ್ಯಾರ್ಥಿಗಳೇ? ಸಿದರ್ ಗೆಟ್ ಓವರ್ ಅಂದ್ರೆ ಏನ್ ಹಾಗಾದ್ರೆ, ಈ ಗೆಟ್ ಓವರ್ ಮೀನಿಂಗ್ ಬಂದ್ಬಿಟ್ಟು ರಿಕವರ್ ಫ್ರಾಮ್ ಅಂತ ಆಗುತ್ತೆ. ಸೊ ರಿಕವರ್ ಫ್ರಾಮ್ ಅಂದ್ರೆ ಶಿ ಗಾಟ್ ಓವರ್ ಹರ್ ಇಲ್ನೆಸ್ ಅಂತ ಆಗುತ್ತೆ. ಸೊ ಶಿ ರಿಕವರ್ ಫ್ರಾಮ್ ಹರ್ ಇಲ್ನೆಸ್ ಅಂತ. ಗಾಟ್ ಓವರ್ ಮೀನ್ಸ್ ವಾಟ್? ಶಿ ರಿಕವರ್ ಫ್ರಾಮ್ ಹರ್ ಇಲ್ನೆಸ್ ಅಂತ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಸೊ ನಾನು ಇಲ್ಲಿವರೆಗೆ ಸುಮಾರು 15 ಫ್ರೇಸಲ್ ವರ್ಬ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿಮಗೆ ಏನೇ ಡೌಟ್ ಇದ್ರು ಕೂಡ ಕೇಳಿ. ಜೊತೆಗೆ ಇದಾದ್ಮೇಲೆ ಇನ್ನೊಂದು ವಿಡಿಯೋ ಕೂಡ ಬರ್ತದೆ ಪಾರ್ಟ್ 2 ಅಂತ ಫ್ರೇಸಲ್ ವರ್ಬ್ ಮೇಲೆ. ಆಮೇಲೆ ಬೇರೆ ಬೇರೆ ಟಾಪಿಕ್ ಮೇಲೆ ಸಾಕಷ್ಟು ವಿಡಿಯೋಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮ್ಗೆ ಹೆಲ್ಪ್ ಆಗುವಂತದೆ, ಸಿಇಟಿ ಬರುವಂತ ಟೀಚರ್ಸ್ ರಿಕ್ರೂಟ್ಮೆಂಟ್ ಸಿಇಟಿಗೆ ಹೆಲ್ಪ್ ಆಗುವಂತ ಸಾಕಷ್ಟು ಬೇರೆ ಬೇರೆ ಟಾಪಿಕ್ ಮೇಲೆ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ಡೋಂಟ್ ಫಾರ್ಗೆಟ್ ಟು subscribe my YouTube channel. Dear students, thank you so much for watching my video.